ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಯಡಿಯೂರಪ್ಪ ಅವರನ್ನು ಆಯ್ಕೆ ಮಾಡಿದರೆ ನಾವು ಸಹಕಾರ ಕೊಡ್ತೀವಿ. ನಾವು ಕೂಡ ಯಡಿಯೂರಪ್ಪ ಅವರ ಅಭಿಮಾನಿ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಡಿಯೂರಪ್ಪ ಹಿರಿಯರಿದ್ದು ಅವರಿಗೆ ವಯಸ್ಸಾಗಿದೆ. ಅವರ ಬದಲು ಆಕ್ಟಿವ್ ಇರುವವರಿಗೆ ಕೊಟ್ಟರೆ ಅವರು ಓಡಾಡಿ ಸಮಾಜ ಕಟ್ಟಲು ಅನುಕೂಲವಾಗುತ್ತದೆ ಎಂದರಲ್ಲದೆ, ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಸಂಬಂಧ ಮೀಟಿಂಗ್ ಇತ್ತು. ಬಾಡಿ ಏನು ತೀರ್ಮಾನ ಕೈಗೊಳ್ಳುತ್ತದೋ ಅದಕ್ಕೆ ನಾವು ಬದ್ಧ ಎಂದರು. ತಿಳಿಬೇಡಿ, ಯಡಿಯೂರಪ್ಪ ಹಿರಿಯರಿದ್ದಾರೆ, ಮಾಡೋ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಾವು ಸಹಕಾರ ಕೊಡ್ತೀವಿ. ಆದರೆ ಅವ್ರಿಗೆ ವಯಸ್ಸು ಭಾಳ ಆಗಿದೆ, ಪಾಪ ಅವ್ರು ನಡೆದಾಡೋದು ತೊಂದರೆಲಿದೆ. ನಾವು ಗೌರವಿಸ್ತೀವಿ, ಅವ್ರನ್ನ ಕೊಟ್ಟರೆ ಬೇಡ ಅನ್ನಲ್ಲ. ಹೆಂಗೆ ನಮ್ಮ ತೀರ್ಮಾನ ತಗೊಳುತ್ತೋ ಬಾಡಿ ಅದ್ರ ಮಾಡೋಣ. ನಾವು ಹೇಳೋದು ಹೆಂಗೋ ಆಕ್ಟಿವ್ ಓಡಾಡೋಂಥದ್ದಾದರೆ ಸಮಾಜ ಸಂಘಟನೆ ಆಗ್ತದೆ. ಯಾವುದು ಅಲ್ಲ, ಇದಾಯಿತು ಸಭೆ ಅಲ್ಲ, ಅವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದ್ವಿ. ಕರೀತಾರೆ, ಈಗ ಬಾಡಿ ಮೀಟಿಂಗ್ ಕರೀತಾರೆ. ಬಾಡಿ ಮೀಟಿಂಗ್ ಕರೆದು ತೀರ್ಮಾನ ಮಾಡ್ತಾರೆ. ಈಗ ಕೊಡಲಿ, ನಾವು ಯಡಿಯೂರಪ್ಪಾಜಿ ಅವರ ಅಭಿಮಾನಿನೇ, ಅದ್ರಾಗೇನು ತಪ್ಪೇನಿಲ್ಲ. ಬಟ್ ನಮ್ಮ ಸಂಘಟನೆ ಆಗಬೇಕು ಅಂದರೆ ಒಬ್ರು ಆಕ್ಟಿವ್ ಆಗಿರೋಂಥವ್ರಿಗೆ ಕೊಟ್ಟರೆ ಒಳ್ಳೇದು, ಗಟ್ಟಿಯಾಗಿ ಓಡಾಡೋರಿಗೆ ಕೊಟ್ಟರೆ ಒಳ್ಳೇದು. ತಿಳಿಬೇಡಿ, ಯಡಿಯೂರಪ್ಪ ಹಿರಿಯರಿದ್ದಾರೆ, ಮಾಡೋ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಾವು ಸಹಕಾರ ಕೊಡ್ತೀವಿ. ಆದರೆ ಅವ್ರಿಗೆ ವಯಸ್ಸು ಭಾಳ ಆಗಿದೆ, ಪಾಪ ಅವ್ರು ನಡೆದಾಡೋದು ತೊಂದರೆಲಿದೆ. ನಾವು ಗೌರವಿಸ್ತೀವಿ, ಅವ್ರನ್ನ ಕೊಟ್ಟರೆ ಬೇಡ ಅನ್ನಲ್ಲ. ಹೆಂಗೆ ನಮ್ಮ ತೀರ್ಮಾನ ತಗೊಳುತ್ತೋ ಬಾಡಿ ಅದ್ರ ಮಾಡೋಣ. ನಾವು ಹೇಳೋದು ಹೆಂಗೋ ಆಕ್ಟಿವ್ ಓಡಾಡೋಂಥದ್ದಾದರೆ ಸಮಾಜ ಸಂಘಟನೆ ಆಗ್ತದೆ. ಯಾವುದು ಅಲ್ಲ, ಇದಾಯಿತು ಸಭೆ ಅಲ್ಲ, ಅವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದ್ವಿ. ಕರೀತಾರೆ, ಈಗ ಬಾಡಿ ಮೀಟಿಂಗ್ ಕರೀತಾರೆ. ಬಾಡಿ ಮೀಟಿಂಗ್ ಕರೆದು ತೀರ್ಮಾನ ಮಾಡ್ತಾರೆ. ಈಗ ಕೊಡಲಿ, ನಾವು ಯಡಿಯೂರಪ್ಪಾಜಿ ಅವರ ಅಭಿಮಾನಿನೇ, ಅದ್ರಾಗೇನು ತಪ್ಪೇನಿಲ್ಲ. ಬಟ್ ನಮ್ಮ ಸಂಘಟನೆ ಆಗಬೇಕು ಅಂದರೆ ಒಬ್ರು ಆಕ್ಟಿವ್ ಆಗಿರೋಂಥವ್ರಿಗೆ ಕೊಟ್ಟರೆ ಒಳ್ಳೇದು, ಗಟ್ಟಿಯಾಗಿ ಓಡಾಡೋರಿಗೆ ಕೊಟ್ಟರೆ ಒಳ್ಳೇದು.